ತುಂಗಾನಗರ ಮತ್ತು ಗ್ರಾಮಾಂತರ ಠಾಣೆ ವ್ಯಾಪ್ತಿ ಒಳಗಡೆ ತುಂಬಾ ಈ ರೀತಿಯ ಕಳ್ಳತನಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ತುಂಬಾ ಸಂಗತಿಗಳು ನಡೆದಿದೆ. ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ದೊಡ್ಡ ಗ್ಯಾಂಗು ಎಲ್ಲ ಗ್ರಾಮೀಣ ಸ್ವಲ್ಪ ಔಟ್ಸ್ಕರ್ಟ್ ಇರುವಂತ ಜಾಗ. ಅದು ಎಲ್ಲ ಮನೆಗಳಿಗೆ ಭಯದ ವಾತಾವರಣ ಮೂಡಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಂಥದ್ದು. ಯಾವ ಗ್ಯಾಂಗ್? ಮರ್ಡರ್ ಮತ್ತೆ ಚಡ್ಡಿ ಗ್ಯಾಂಗ್ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಂತ. ಮತ್ತೆ ಅದಕ್ಕೆ ಬಹಳ ಅಗತ್ಯ ಇರುವಂತದ್ದು ಮೆನ್ಸ್ ಬೇಕು ಸರ್ ನಮಗೆ. ಆಯ್ತು, ಹೇಳಿದ್ರಲ್ಲ ಅದು. ಅಲ್ಲ, ಯಾಕೆ ಬೇಕು ಅಂತ ಹೇಳಿದ್ರೆ ಸರ್, ಒಂದು ವಾಹನಗಳ ಕೊರತೆ ಇದೆ ಅಲ್ಲಿಗೆ. ಹಸುಗಳ ಕಳ್ಳತನ ಆಗಿದೆಯಲ್ಲ ಮೇಜರ್ ಆ ಕಡೆ ಭಾಗದಲ್ಲಿ ಜಾಸ್ತಿ ಆಗಿರೋದು. ಯಾವುದನ್ನು ಕೂಡ ಪತ್ತೆ ಮಾಡಕ್ ಆಗ್ಲಿಲ್ಲ ನಮಗೆ. ಯಾಕಂದ್ರೆ ಹಸುಗಳು ಹೋಗ್ಬೇಕು, ದೇವರೇ ಕಾಪಾಡಬೇಕದನ್ನ. ಈ ಸ್ಥಿತಿ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಬಹಳ ಅಗತ್ಯ ಇದೆ ಸರ್. ಮಾನ್ಯ ಅಧ್ಯಕ್ಷರೇ, ಕಳೆದ 4-5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ತಮಗೂ ಗೊತ್ತಿದೆ PSI ಸ್ಕ್ಯಾಮ್ ಅಂತ. ಅದಕ್ಕೆ ನಾನು ಹೆಚ್ಚು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನಾವು ಕಳೆದ 1.5 ವರ್ಷದಲ್ಲಿ 900 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿದ್ದೀವಿ. ಈಗಾಗಲೇ ಒಂದು ಬ್ಯಾಚು 545 ಜನ ಈಗ ರಿಪೋರ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಬಹುಶಃ ವಾರ 15 ದಿವಸದಲ್ಲಿ ಪಾಸಿಂಗ್ ಔಟ್ ಪೀರಿಯಡ್ ಆದ ತಕ್ಷಣ ಅವ್ರು ರಿಪೋರ್ಟ್ ಆಗ್ತಾರೆ. ಅವರಿಗೆ ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ಕೂಡ ಅಲೋಕೇಟ್ ಮಾಡಿದ್ದಾರೆ. ಇನ್ನೂ 400 ಜನಕ್ಕೆ ಟ್ರೈನಿಂಗ್ ಆಗ್ತಾ ಇದೆ. ಅವ್ರ ಟ್ರೈನಿಂಗಲ್ಲಿ ಇನ್ನೂ 2 ತಿಂಗಳಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. 900 ಜನ ಸಬ್ ಇನ್ಸ್ಪೆಕ್ಟರ್ ಅಟ್ ಎ ಟೈಮ್ ನಾವು ರೆಕ್ರೂಟ್ ಮಾಡಿದ್ದೀವಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ 800 ಜನ 8,000 ಜನರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಫೈನಾನ್ಸ್ ಇಂದ. ಈಗ ಅದು ರೆಕ್ರೂಟ್ಮೆಂಟ್ ಕೂಡ ಈಗ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಇಂಟರ್ನಲ್ ರಿಸರ್ವೇಶನ್ ಅಂತ ಬಂದಿದ್ದಕ್ಕೋಸ್ಕರ ಡಿಲೇ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ. 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ಅದರಲ್ಲಿ ಅದು ಕೂಡ ಸೇರಿದೆ. ಆದರೆ ರೆಕ್ರೂಟ್ಮೆಂಟ್ ಆದ ತಕ್ಷಣ ನಾವು ಅವ್ರನ್ನ ಡಿಪ್ಲಾಯ್ ಮಾಡಿಬಿಡ್ತೀವಿ. ಯಾವುದು ಕೂಡ ಯಾವ ಸ್ಟೇಷನ್ನಲ್ಲಿ ಇಮಿಡಿಯೇಟ್ ನೆಸೆಸಿಟಿ ಇದೆ, ತುಂಬಾ ಕಡಿಮೆ ಆಗಿದ್ದಾರೆ ಅಂತ ಕಡೆ ನಾವು ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದನ್ನ ಮಾಡಿಕೊಡ್ತೀವಿ. ಆಮೇಲೆ ಗನ್ ಲೈಸೆನ್ಸ್ ಬಗ್ಗೆ ತಾವು ಕೇಳಿದ್ರಿ. ಗನ್ ಲೈಸೆನ್ಸಿನ ಬಗ್ಗೆ ಅವರು ಅಪ್ಲಿಕೇಶನ್ ಹಾಕಬೇಕು. ಡೆಪ್ಯೂಟಿ ಕಮಿಷನರ್ ಪ್ರೊಸೀಜರ್ ತಮ್ಗೆ ಗೊತ್ತಿದೆ. ಅದು ಆ ಪ್ರೊಸೀಜರ್ ಪ್ರಕಾರ NOC ತಗೊಂಡು ಪೊಲೀಸ್ NOC ಕೊಡೋದು ಅಷ್ಟೇ. ಡೆಪ್ಯೂಟಿ ಕಮಿಷನರ್ ಇಶ್ಯೂ ಮಾಡ್ತಕ್ಕಂಥದ್ದು. ಆದರೆ NOC ಕೊಡುವಾಗ ಅವರು ಅದನ್ನೆಲ್ಲ ಅವರ ಏಜ್ ನೋಡ್ತಾರೆ, ಅವರು ದೈಹಿಕವಾಗಿ ಶಕ್ತಿ ಇದೆಯಾ, ಮಾನಸಿಕವಾಗಿ ಸರಿ ಇದ್ದಾರಾ, ಇವೆಲ್ಲ ಪ್ಯಾರಾಮೀಟರ್ಸು ತಮಗೂ ಗೊತ್ತಿದೆ. ಅದನ್ನೆಲ್ಲ ನೋಡಿ ಡೆಪ್ಯೂಟಿ ಕಮಿಷನರ್ ಅವರು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಜಮೀನು ಇಲ್ಲಿದೆ, ಲೈಸೆನ್ಸ್ ತಗೊಳ್ಬೇಕಾದ್ರೆ ಇಲ್ಲೇ ಇರಬೇಕು. ಅವರೆಲ್ಲ ಬೇರೆ ಊರಿನಲ್ಲಿ ಇರ್ತಾರೆ, ಬೇರೆ ಪಟ್ಟಣದಲ್ಲಿ ಇರ್ತಾರೆ, ಬೇರೆ ತಾಲೂಕಲ್ಲಿ ಇರ್ತಾರೆ. ಅವರು ಗನ್ ಯಾಕೆ ಅಲ್ಲಿ ಯಾಕೆ ಇಟ್ಕೊಳ್ಬೇಕು ಅನ್ನೋ ತರ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಅವ್ರು ಉತ್ತರ ಕೊಡಬೇಕು, ಸಮಜಾಯಿಸಿ ಕೊಡಬೇಕು. ಅದರಿಂದ ಆ ಗನ್ ಲೈಸೆನ್ಸ್ ಬಗ್ಗೆ ಡೆಪ್ಯೂಟಿ ಕಮಿಷನರ್ಗೆ ಅರ್ಜಿ ಹಾಕೊಂಡ್ರೆ ಅವರು ಪೊಲೀಸ್ NOC ಕೇಳ್ತಾರೆ, ನಂತರ ಕೊಡ್ತಾರೆ. ಅದ್ರದ್ದು ಏನು ಪ್ರಾಬ್ಲಮ್ ಏನಾಗ್ತದೆ, ನಾವು ಯಾರು ಪೊಲೀಸ್ನವರು ಕೊಡಬೇಡಿ ಇವರಿಗೆ ಅಂತ ಹೇಳೋದಿಲ್ಲ. ಅನ್ಲೆಸ್ ಇಟ್ ಈಸ್ ಅದರ್ವೈಸ್ ಅವರು ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವ್ರಿಗೆ ಒಂದು ರೈಫಲ್ ಅಂದ್ರೆ ರೈಫಲ್ ಇಟ್ಕೊಳ್ಳೋಕೆ ಬರೋದಿಲ್ಲ, ಹಂಗೆಲ್ಲ ಆದ್ರೆ ಕೊಡೋದಿಲ್ಲ ಅಷ್ಟೇ. ಬೇರೆದೆಲ್ಲ ಕೊಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.